ಬೆಳಗಿನ ಜಾವದ ಆ ಪ್ರಶಾಂತತೆ. ಒಂದು ಕ್ಷಣ ಊಹಿಸ್ಕೊಳ್ಳಿ, ಜಗತ್ತು ಇನ್ನೂ ಗಾಢ ನಿದ್ರೆಯಲ್ಲಿದೆ. ಕಿಟಕಿಯ ಮೂಲಕ ಇಣುಕುವ ಆ ಮೊದಲ ಸುವರ್ಣ ಕಿರಣಗಳು, ಎಲೆಯ ಮೇಲಿನ ಇಬ್ಬನಿಯಂತೆ ತಂಪಾದ ಮನಸ್ಸು, ಇದೆಲ್ಲ ಕೇಳೋಕೆ ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ಬೆಚ್ಚಗಿನ ಹೊದಕೆ ಒಳಗಿರುವಾಗ ಹೊರಗಿನ ಪ್ರಪಂಚದ ಯಾವ ಗದ್ದಲವೂ ನಮಗೆ ಕೇಳಿಸೋದಿಲ್ಲ. ಆದರೆ ಇದು ಕೇವಲ ಒಂದು ಹೊಸ ದಿನದ ಆರಂಭ ಮಾತ್ರ ಅಲ್ಲ. ಇದು ನಮ್ಮ ದೈನಂದಿನ ಆಯಾಸವನ್ನ ನಮ್ಮೊಳಗಿನ ಅಪ್ಪಟ ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ಮಾಂತ್ರಿಕ ಕ್ಷಣ. ಈ ಪಯಣದಲ್ಲಿ ಕೇವಲ 10 ನಿಮಿಷಗಳಲ್ಲಿ ಒಂದು ಸಾಮಾನ್ಯ ಮುಂಜಾನೆಯನ್ನ ಇಡೀ ದಿನದ ಗೆಲುವಿನ ಸುಂದರ ಕಥೆಯನ್ನಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದರ ಗುಟ್ಟನ್ನ ನಾವಿಂದು ಬಿಡಿಸಿ ನೋಡೋಣ. ಆದರೆ ನಮಗೊಂದು ಪ್ರಶ್ನೆ ಕಾಡೋದು ಸಹಜ. ಜಗತ್ತಿನಲ್ಲಿ ಕೆಲವರು ಮಾತ್ರ ಇಡೀ ದಿನವನ್ನ ಯಾಕೆ ರಾಜರಂತೆ ಆಳ್ತಾರೆ? ಅವರ ಮುಖದಲ್ಲಿ ಸದಾ ಒಂದು ರೀತಿಯ ತೇಜಸ್ಸು, ಮಾಡೋ ಕೆಲಸದಲ್ಲಿ ಅಚಲವಾದ ವಿಶ್ವಾಸ ಎದ್ದು ಕಾಣ್ತಿರುತ್ತೆ. ಆದರೆ ಇನ್ನು ಕೆಲವರು ಕೇವಲ ಆ ದಿನವನ್ನ ಹೇಗೋ ಕಳಿಬೇಕು ಅಂತ ಗಡಿಯಾರದ ಮುಳ್ಳಿನ ಜೊತೆ ಹೊದ್ದಾಡ್ತಿರ್ತಾರೆ. ಯಾಕೆ ಹೀಗೆ? ಇದರ ಗುಟ್ಟು ಖಂಡಿತ ಅದೃಷ್ಟದಲ್ಲಾಗಲಿ ಹುಟ್ಟಿನಲ್ಲಾಗಲಿ ಅಡಗಿಲ್ಲ. ಬದಲಾಗಿ ನಿದ್ರೆಯಿಂದ ಕಣ್ಣು ತೆರೆದ ಆ ಮೊದಲ ಕೆಲವು ನಿಮಿಷಗಳಲ್ಲಿ ನಾವು ಮಾಡೋ ಅತ್ಯಂತ ನಿಶ್ಶಬ್ದ ನಿರ್ಧಾರಗಳಲ್ಲಿ ಅಡಗಿದೆ. ಆ ನಿರ್ಧಾರಗಳೇ ನಮ್ಮ ಇಡೀ ದಿನದ ಕತೆ ಬರೆಯೋದು. ಇಂತಹ ಅದ್ಭುತವಾದ ಜೀವನವನ್ನೇ ಬದಲಾಯಿಸೋ ವಿಚಾರಗಳಿಗಾಗಿ, ಹಾಗೆ ಪ್ರತಿದಿನದ ಗೆಲುವಿನ ಕಿಳಿಗಾಗಿ ನಮ್ಮ ಈ 10 ನಿಮಿಷದ ಕಿಡಿ ಇಡೀ ದಿನದ ಗೆಲುವಿನ ಹಾದಿ ವಾಹಿನಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೊಂದು ಸುಂದರ ಜ್ಞಾನದ ಪಯಣ. ನಾವೆಲ್ಲರೂ ಒಟ್ಟಾಗಿ ಹೆಜ್ಜೆ ಹಾಕೋಣ. ವಿಷಯದ ಆಳಕ್ಕೆ ಹೋಗೋ ಮುನ್ನ ನನಗೊಂದು ವಿಚಾರ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಬೆಳಿಗ್ಗೆ ಎದ್ದ ತಕ್ಷಣ ಎದುರಾಗೋ ಅತಿ ದೊಡ್ಡ ಕಷ್ಟ ಅಥವಾ ಸವಾಲು ಯಾವುದು? ಬೆಚ್ಚಗಿನ ಹೊದಿಕೆಯಿಂದ ಆಚೆ ಬರೋ ಆಲಸ್ಯನಾ? ಅಥವಾ ಕಣ್ಣು ತೆರೆದ ತಕ್ಷಣ ಮೊಬೈಲ್ ನೋಡೋ ತವಕನಾ? ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಚರ್ಚೆ ಮಾಡೋದ್ರಿಂದ ನಾವೆಲ್ಲರೂ ಸೇರಿ ಬೆಳೆಯುವ, ಒಬ್ರಿಗೊಬ್ರು ಸ್ಫೂರ್ತಿಯಾಗುವ ಒಂದು ಸುಂದರ ಸಮುದಾಯ ಕಟ್ಬೋದು. ಬನ್ನಿ, ಮೊದಲನೇ ಹೆಜ್ಜೆಗೆ ಹೋಗೋಣ. ಮುಂಜಾನೆಯ ಗುಟ್ಟು, ನಿಯಂತ್ರಣದ ಬಲವಾದ ಅಡಿಪಾಯದ ನಿರ್ಮಾಣ. ಒಂದು ಅದ್ಭುತವಾದ ಮಾತಿದೆ. ಶಿಸ್ತುಬದ್ಧ ಮುಂಜಾನೆ ಕೇವಲ ದಿನವನ್ನು ಪ್ರಾರಂಭಿಸುವುದಲ್ಲ, ಅದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಅಂತ. ಪ್ರತಿದಿನ ಸರಿಯಾಗಿ ಒಂದೇ ಸಮಯಕ್ಕೆ ಎಚ್ಚರಗೊಳ್ಳುವುದು ಅಂದರೆ ಕೇವಲ ಒಂದು ಅಲಾರಾಂ ಗಡಿಯಾರಕ್ಕೆ ಟ್ರೈನಿಂಗ್ ಕೊಡೋದಲ್ಲ. ಅದು ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ನಾವೇ ಒಡೆಯಲಾಗೋ ಮೊದಲ ಅತ್ಯಂತ ಪ್ರಬಲ ಹೆಜ್ಜೆ. ಮುಂಜಾನೆಯ ಕತ್ತಲಲ್ಲಿ ಎಚ್ಚರಗೊಳ್ಳುವ ಒಂದು ಕ್ಷಣ, ಇಡೀ ಪ್ರಪಂಚವೇ ನಿಶ್ಶಬ್ದವಾಗಿರುವಾಗ ನಮ್ಮ ಒಳಗಿನ ಜಗತ್ತು ಜಾಗೃತಗೊಳ್ಳುತ್ತೆ. ಒಮ್ಮೆ ನಿಯಂತ್ರಣ ಸಾಧಿಸಿದರೆ ಸಾಕು, ಹೊರಗಿನ ಜಗತ್ತು ನಮ್ಮನ್ನ ಹಿಂದಕ್ಕೆ ತಳ್ಳೋದು ಶಾಶ್ವತವಾಗಿ ನಿಂತೋಗುತ್ತೆ. ಮುಂದಿನ ಹೆಜ್ಜೆ ಸಮಯದ ಮೇಲಿನ ಹಿಡಿತ, ಅಂದ್ರೆ ಡಿಜಿಟಲ್ ಬಲೆಯಿಂದ ಪಾರಾಗುವುದು ಹೇಗೆ ಅಂತ. ಕಣ್ಣು ತೆರೆದ ತಕ್ಷಣ ನಮ್ಮನ್ನು ಸುತ್ತುವರಿಯುವ ಒಂದು ಮಾಯಾ ಬಲೆ ಇದೆ, ಗೊತ್ತಾ? 90% ಜನ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋ ಮೊದಲನೇ ಕೆಲಸ ದಿಂಬಿನ ಪಕ್ಕದಲ್ಲಿರೋ ಫೋನ್ ನೋಡೋದು. ಆ ಮೂಲಕ ತಮ್ಮ ಮುಂಜಾನೆಯ ಅತ್ಯಮೂಲ್ಯ ಶಕ್ತಿಯನ್ನ ಕ್ಷಣಮಾತ್ರದಲ್ಲಿ ಕಳೆದುಕೊಳ್ತಾರೆ. ಕೇವಲ 10% ಜನ ಮಾತ್ರ ಆ ಬೆಳಗಿನ ಪ್ರಶಾಂತತೆಯನ್ನ ರಕ್ಷಿಸಿಕೊಳ್ತಾರೆ. ನಿದ್ರೆಯಿಂದ ಎದ್ದ ಆ ಸೂಕ್ಷ್ಮ ಕ್ಷಣದಲ್ಲಿಯೇ ನೋಟಿಫಿಕೇಷನ್ಗಳ ಸುಳಿಗೆ ಸಿಲುಕೋದು ನಮ್ಮ ಮಿದುಳನ್ನ ಸಂಪೂರ್ಣವಾಗಿ ಹೈಜಾಕ್ ಮಾಡುತ್ತೆ. ಬೇರೆಯವರ ಆತುರಗಳು ನಮ್ಮ ತಲೆಗೆ ನುಗ್ಗುತ್ತವೆ. ಆ ಪರದೆಯ ಹಿಂದಿರೋ ಕೃತಕ ಬೆಳಕು ನಮ್ಮ ಒಳಗಿನ ನೈಜ ಬೆಳಕನ್ನ ನಂದಿಸೋ ಮುನ್ನ ನಾವು ಎಚ್ಚೆತ್ತುಕೊಳ್ಳಲೇಬೇಕು. ಹಾಗಾದ್ರೆ ಈ ಪ್ರಶಾಂತತೆಯ ಮೊದಲ ಗಂಟೆಯಲ್ಲಿ ನಾವೇನ್ ಮಾಡಬೇಕು? ಮುಂಜಾನೆಯ ಗೆಲುವು ನಮ್ದಾಗೋದು ಹೇಗೆ? ಆ ಡಿಜಿಟಲ್ ಬಲೆಯ ಬದಲಿಗೆ ಕಣ್ಣು ತೆರೆದ ತಕ್ಷಣ ಹಾಸಿಗೆಯನ್ನ ಅಚ್ಚುಕಟ್ಟಾಗಿ ಜೋಡಿಸಿ. ಒಂದು ಲೋಟ ತಣ್ಣನೆಯ ಅಥವಾ ಉಗುರು ಬೆಚ್ಚಗಿನ ನೀರು ಕುಡಿದು ಮುಂಜಾನೆಯ ಎಳೆಯ ಸೂರ್ಯನ ಬೆಳಕಿಗೆ ಸ್ವಲ್ಪ ಹೊತ್ತು ಮೈಯೊಡ್ಡಿ ನೋಡಿ. ಆ ಮೃದುವಾದ ಬಿಸಿಲು ಚರ್ಮಕ್ಕೆ ತಾಕಿದಾಗ ನಮ್ಮೊಳಗೊಂದು ಹೊಸ ಜೀವಶಕ್ತಿ ಮೊಳಕೆಯೊಡೆಯುತ್ತೆ. ದಿನದ ದಿಕ್ಕೇ ಅದ್ಭುತವಾಗಿ ಬದಲಾಗುತ್ತೆ. ಮುಂದಿನ ಭಾಗ, ಚಲನೆ ಮತ್ತು ಶಕ್ತಿ. ಇದು ಕೇವಲ ಫಿಟ್ನೆಸ್ ಅಲ್ಲ, ದೇಹದ ಸಂಪೂರ್ಣ ಜಾಗೃತಿ. ಸುಮ್ಮನೆ ಒಂದೇ ಕಡೆ ಕೂರೋದು ಒಂದು ರೀತಿಯ ನಿಧಾನವಾದ ಸಾವಿದ್ದಂತೆ. ನಿದ್ರೆಯ ಮಂಪರಿನಿಂದ ದೇಹವನ್ನ ಹೊರತರೋದು ಒಂದು ಸುಂದರ ಕಲೆ. ದೇಹ ಮೃದುವಾಗಿ ಚಲಿಸಲು ಆರಂಭಿಸಿದರೆ ಉಸಿರಾಟ ಆಳವಾಗುತ್ತೆ, ಆಮ್ಲಜನಕದ ಮಟ್ಟ ತಾನಾಗೇ ಹೆಚ್ಚಾಗುತ್ತೆ. ಕೇವಲ 5 ನಿಮಿಷಗಳ ಕಾಲ ದೇಹ ಚಾಚಿದ್ರೂ ಸಾಕು, ಇಡೀ ದೇಹದಲ್ಲಿ ಶಕ್ತಿಯ ಮಹಾಪೂರವೇ ಹರಿಯಲು ಶುರುವಾಗುತ್ತೆ. ರಕ್ತನಾಳಗಳಲ್ಲಿ ಎಂಡೋರ್ಫಿನ್ಗಳು ನರ್ತಿಸ್ತವೆ. ಇದು ಪ್ರಕೃತಿಯೇ ನಮ್ಗೆ ನೀಡಿರೋ ಜೈವಿಕ ಅಲಾರಾಂ. ಚಲನೆಯೇ ಜೀವ ಅಲ್ವಾ? ಈಗ ಉಪಹಾರದ ವಿಚಾರಕ್ಕೆ ಬರೋಣ. ಸಕ್ಕರೆ ಭರಿತ ಆಹಾರ ತಿಂದಾಗ ಸಿಗೋ ಶಕ್ತಿ ಬಹಳ ತಾತ್ಕಾಲಿಕ. ಅದು ಒಣಗಿದ ಹುಲ್ಲಿಗೆ ಬಿದ್ದ ಬೆಂಕಿಯ ಕಿಡಿಯಂತೆ ಥಟ್ನೆ ಉರಿದು ಸ್ವಲ್ಪ ಹೊತ್ತಿನಲ್ಲೇ ನಮ್ಮನ್ನ ತೀವ್ರ ಆಯಾಸಕ್ಕೆ, ಶೂನ್ಯತೆಗೆ ದೂಡುತ್ತೆ. ಆಗ ನಮ್ಮ ಮನಸ್ಸು ಮಂಜುಗಟ್ಟಿದಂತೆ ಭಾಸವಾಗುತ್ತೆ. ಆದರೆ ಪ್ರೋಟೀನ್ ಭರಿತ ಉಪಹಾರ ಒಂದು ನಿರಂತರವಾಗಿ ಬೆಳಗೋ ದೀಪದಂತೆ. ಅದು ಹರಿತವಾದ ಮತ್ತು ಸ್ಥಿರವಾದ ಶಕ್ತಿ ಒದಗಿಸಿ ಇಡೀ ದಿನದ ನಿಯಂತ್ರಣವನ್ನ ನಮ್ಮ ಕೈಯಲ್ಲಿ ಭದ್ರವಾಗಿರಿಸುತ್ತೆ. ನಮ್ಮ ದೇಹ ಒಂದು ಅದ್ಭುತವಾದ, ಅತ್ಯಂತ ಸಂಕೀರ್ಣವಾದ ಯಂತ್ರವಿದ್ದಂತೆ.
ಅದಕ್ಕೆ ಉತ್ಕೃಷ್ಟ ಗುಣಮಟ್ಟಲ ಇಂಧನ ನೀಡಬೇಕು. ಗ್ರೀಕ್ ಮೊಸರು, ಪ್ರೋಟೀನ್ ಶೇಕ್ ಅಥವಾ ಬೇಯಿಸಿದ ಮೊಟ್ಟೆಗಳಂತಹ ಉದ್ದೇಶಪೂರ್ವಕ ಆಹಾರ ಸೇವಿಸೋದು ಸ್ನಾಯುಗಳಿಗೆ ಹೊಸ ಶಕ್ತಿ ತುಂಬುತ್ತೆ. ಸರಿಯಾದ ಇಂಧನವಿಲ್ಲದೆ ಯಾವ ಯಂತ್ರವೂ ಸುಗಮವಾಗಿ ಓಡೋಕೆ ಸಾಧ್ಯವಿಲ್ಲ. ನಾವು ತಿನ್ನೋ ಪ್ರತಿಯೊಂದು ತುತ್ತು ನಮ್ಮ ಇಂದಿನ ದಿನದ ಕಥೆ ಬರೆಯೋಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಖಂಡಿತ ಮರಿಬೇಡಿ. ಮುಂದಿನ ಭಾಗ ಅತಿ ಕಠಿಣ ಕಾರ್ಯ. ಮೊದಲು ಅಸೌಕರ್ಯತ ಎದುರಿಸುವಿಕೆ. ನಮ್ಮ ಇಚ್ಛಾಶಕ್ತಿ ಅಥವಾ ವಿಲ್ ಪವರ್ ಬೆಳಿಗ್ಗೆ ಸಂಪೂರ್ಣವಾಗಿ ಚಾರ್ಜ್ ಆದ ಬ್ಯಾಟರಿ ಥರ ಇರುತ್ತೆ. ಆ ಪ್ರಶಾಂತ ಸಮಯದಲ್ಲಿ ಯಾವುದೇ ಗೊಂದಲಗಳಿರಲ್ಲ. ಇಮೇಲ್ಗಳನ್ನು ನೋಡೋ ಮುನ್ನ, ಇತರರ ಸಮಸ್ಯೆಗಳಿಗೆ ಸ್ಪಂದಿಸೋ ಮುನ್ನ, ಅಥವಾ ನಮ್ಮ ಮಿದುಳು ಆಲಸ್ಯದ ನೆಪ ಹುಡುಕೋ ಮುನ್ನ ಆ ಒಂದು ಕಷ್ಟಕರವಾದ ಅತಿ ಮುಖ್ಯವಾದ ಕೆಲಸವನ್ನ ಮೊದಲು ಮುಗಿಸ್ಬಿಡ್ಬೇಕು. ಬೇರೆ ಸಣ್ಣಪುಟ್ಟ ಕೆಲಸಗಳಿಗೆ ಗಮನ ಹರಿಸ್ದಾಗಲ್ಲ ಈ ಅಮೂಲ್ಯವಾದ ಬ್ಯಾಟರಿ ಖಾಲಿಯಾಗುತ್ತಾ ಹೋಗುತ್ತೆ. ಆ ಕಠಿಣ ಕೆಲಸವನ್ನ ಯಾವುದೇ ಭಾವನೆಗಳಿಗೆ ಬಲಿಯಾಗದೆ ಶಿಸ್ತಿನಿಂದ ಮಾಡೋರು ಮಾತ್ರ ಇತಿಹಾಸದಲ್ಲಿ ದಂತಕಥೆಗಳಾಗ್ತಾರೆ. ಆ ಒಂದು ಗೆಲುವು ಇಡೀ ದಿನವನ್ನ ಗೆದ್ದಷ್ಟೇ ತೃಪ್ತಿ ನೀಡುತ್ತೆ. ಅಂತಿಮ ಅಧ್ಯಾಯ, ನಿಮ್ಮ ಗೆಲುವಿನ ನಿರ್ಧಾರ. ಭವಿಷ್ಯವನ್ನು ಇಟ್ಟಿಗೆಯಿಂದ ಇಟ್ಟಿಗೆಯಂತೆ ಕಟ್ಟುವಿಕೆ. ಈ 5 ಹಂತಗಳು ಕೇವಲ ಅಭ್ಯಾಸಗಳಲ್ಲ. ಇವು ನಮ್ಮ ಭವಿಷ್ಯವನ್ನ ಅತ್ಯಂತ ಎಚ್ಚರಿಕೆಯಿಂದ ಕಟ್ಟೋ ನಿಶ್ಶಬ್ದ ವ್ಯವಸ್ಥೆ. ಯಾರೂ ನೋಡದಿರುವಾಗ ಮುಂಜಾನೆಯ ಕತ್ತಲೆಯಲ್ಲಿ ಪ್ರತಿದಿನ ಸದ್ದಿಲ್ಲದೆ ನಡೆಯೋ ಈ ಸತತ ಪ್ರಯತ್ನವೇ ಮುಂದೆ ದೊಡ್ಡ ಗೆಲುವಾಗಿ ಹೊರಹೊಮ್ಮುತ್ತೆ. ಈ ಕಠಿಣವಾದ ಆದರೆ ಸುಂದರವಾದ ಶಿಸ್ತಿನ ಹಾದಿಯಲ್ಲಿ ನಡೆಯೋಕೆ ಒಪ್ಪುವವರು, ನಿಮ್ಮ ಜೀವನವನ್ನ ಇಂದೇ ಬದಲಾಯಿಸಲು ದೃಢ ನಿರ್ಧಾರ ಮಾಡಿದವರು ದಯವಿಟ್ಟು ಕಾಮೆಂಟ್ಸ್ನಲ್ಲಿ ನಾನು ಸಿದ್ಧ ಅಂತ ಬರೀರಿ. ನಿಮ್ಮ ಈ ಒಂದು ಚಿಕ್ಕ ಹೆಜ್ಜೆ ಮುಂದಿನ ಅತಿ ದೊಡ್ಡ ಬದಲಾವಣೆಗೆ ದಾರಿದೀಪವಾಗಲಿದೆ. ನಾವೆಲ್ಲನೂ ಈ ಪ್ರಯಾಣದಲ್ಲಿ ಒಟ್ಟಿಗೆ ಹೆಜ್ಜೆ ಹಾಕೋಣ. ಒಟ್ಟಾಗಿ ಜೀವನ ಪರ್ಯಂತ ಶಿಸ್ತನ್ನ ನಿರ್ಮಿಸಲು, ಪ್ರತಿದಿನ ಹೊಸ ಸ್ಫೂರ್ತಿ ಪಡ್ಕೊಳ್ಳಕ್ಕೆ ನಮ್ಮ ಈ 10 ನಿಮಿಷದ ಕಿಡಿ ಇಡೀ ದಿನದ ಗೆಲುವಿನ ಹಾದಿ ಸಮುದಾಯಕ್ಕೆ ಸಬ್ಸ್ಕ್ರೈಬ್ ಆಗಿ. ನಾವೆಲ್ಲರೂ ಪ್ರತಿದಿನ ಒಬ್ಬರಿಗೊಬ್ರು ಬೆಂಬಲವಾಗಿ ನಿಲ್ಲುತ್ತಾ, ಪರಸ್ಪರ ಸ್ಫೂರ್ತಿ ನೀಡುತ್ತಾ ಒಟ್ಟಾಗಿ ಗೆಲುವಿನ ಶಿಖರ ಏರೋಣ. ಇದು ಕೇವಲ ನಮ್ಮ ದಿನಚರಿಯಲ್ಲ, ಇದು ನಮ್ಮ ಸುಂದರ ಜೀವನ ಶೈಲಿ. ಅಂತಿಮವಾಗಿ ಈ ಒಂದು ಆಳವಾದ ಪ್ರಶ್ನೆಯನ್ನ ಮನಸ್ಸಿನಲ್ಲಿಯೇ ಹಚ್ಚಿಕೊಳ್ಳೋಣ. ನಾಳಿನ ಮುಂಜಾನೆ ನಿಮ್ಮದೊಂದು ಹೊಸ ಜೀವನದ ಆರಂಭವಾಗಲಿದೆಯಾ? ಹಳೆಯ ಆಲಸ್ಯವನ್ನ ಕಿತ್ತೆಸದು ಆ ಸುಂದರ ಮುಂಜಾನೆಯನ್ನ ಗೆಲ್ಲುವ, ಇಡೀ ದಿನವನ್ನು ಒಲಿಸಿಕೊಳ್ಳುವ ಮಾಂತ್ರಿಕ ಶಕ್ತಿ ಖಂಡಿತ ನಮ್ಮೊಳಗೆ ಅಡಗಿದೆ. ಆ ಶಕ್ತಿಯನ್ನ ಪಡಿದೆಬ್ಬಿಸುವ, ಆ ಜ್ಯೋತಿಯನ್ನ ಬೆಳಗಿಸುವ ಸಮಯವಿದು. ಗೆಲುವಿನ ಹಾದಿ ನಾಳೆಯಲ್ಲ, ಇಂದೇ ಈಗಲೇ ಶುರುವಾಗಲಿ. ನಿಮ್ಮ ಈ ಅದ್ಭುತ ಪಯಣಕ್ಕೆ ಶುಭವಾಗಲಿ.